ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ಲೇಟ್ ಸೀರೀಸ್ ಅಂತ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಲಡ್ಡು ರೆಸಿಪಿ, ಅದು ಜಾಕ್ ಫ್ರೂಟ್ದು. ಅದನ್ನು ಹೋಗಿ ಚೆಕ್ ಮಾಡಿ. ಈ ವಿಡಿಯೋದಲ್ಲಿ ಅಜ್ಜಿ ಮಾಡಿರೋ ರೆಸಿಪಿ ಅಂತಾನೆ ಹೇಳ್ಬೋದು. ಕರ್ಜಿಕಾಯಿ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಮೊದಲನೇದಾಗಿ ನಾನು ಚಿರೋಟಿ ರವೆ ತಗೊಳ್ತಾ ಇದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಮೈದಾದಲ್ಲಿ ಮಾಡ್ತಾರೆ, ನಾನು ಚಿರೋಟಿ ರವೆ ಹೆಲ್ದಿ ವರ್ಷನಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 1 ಗ್ಲಾಸು ಈ ಗ್ಲಾಸಲ್ಲಿ ಅಳತೆ ಮಾಡ್ಕೊಡ್ತೀನಿ. ನೀವು ಯಾವ ಗ್ಲಾಸ್ ಬೇಕಾದ್ರೂ ತೊಗೋಬೋದು. ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ನಾವು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಈಗ ಅದನ್ನೆಲ್ಲ ಕೈಯಾಡಿಸ್ಕೊಬೇಕು. ಅದು ಸ್ವಲ್ಪ ಏನಾದರೂ ಗಂಟಿತ್ತು ಅಂತಂದರೆ ಬಿಡಿಸ್ಕೋಬೇಕಾಗತ್ತೆ. ಅದು ಮಿಕ್ಸಿಗೆ ಹಾಕಿರ್ತೀವಲ್ಲ, ಹಬೆಗೆ ಸ್ವಲ್ಪ ಇದಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಚಿಟಿಕೆ ಉಪ್ಪು ಹಾಕಬೇಕಾಗತ್ತೆ. ಚಿಟಿಕೆ ಉಪ್ಪು ಹಾಕಿದಾಗ ಸ್ವೀಟ್ ಎನ್ಹ್ಯಾನ್ಸ್ ಆಗುತ್ತೆ, ಅದಕ್ಕೋಸ್ಕರ. ಈಗ ಒಂದು ಬಾಣಲಿಯಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ ಇಟ್ಕೊಂಡು ಕಾಯಿಸ್ಕೊಂಡಿದ್ದೀನಿ. ಅದು ಹಿಂಗೆ ಚುರಿ ಚುರಿ ಅನ್ನಬೇಕು, ಅಲ್ಲಿವರೆಗೂ ಕಾಯಬೇಕಾಗತ್ತೆ. ನೋಡಿ, ಈಗ 1 ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಅದನ್ನು ಸ್ಪೂನಲ್ಲಿ ಕಲಿಸ್ಕೊಬೇಕು ಆರೋವರೆಗೂ. ಆಮೇಲೆ ಕೈಯಲ್ಲಿ ನಿಧಾನಕ್ಕೆ ಆ ಗಂಟು ಎಲ್ಲ ಬಿಡೋ ಹಂಗೆ ಕ್ಲೀನಾಗೆ ಪೇಷನ್ಸಿಂದ ಅದನ್ನು ಕಲಿಸ್ಕೋಬೇಕಾಗತ್ತೆ. ಎಣ್ಣೆ ಹಾಕೋದ್ರಿಂದ ಏನು ಉಪಯೋಗ ಅಂತಂದರೆ, ನಮಗೆ ಕರ್ಜಿಕಾಯಿ ಅನ್ನೋದು ಗರ್ಗರಿಯಾಂಗ್ ಬರುತ್ತೆ. ನಮಗೆ ಎಲ್ಲೂ ಸಾಫ್ಟ್ ಆಗಲ್ಲ. ನೀವು 10 ದಿನ ಇಟ್ಟರು ಎಲ್ಲೂ ಸಾಫ್ಟ್ನೆಸ್ ಅನ್ಸಲ್ಲ, ಎಲ್ಲ ಕ್ರಿಸ್ಪಿಯಾಗೇ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೊಳ್ಳಿ. ಅದು ಗಂಟು ಏನಿರುತ್ತೆ, ಎಣ್ಣೆ ಹಾಕಿದ ತಕ್ಷಣ ಗಂಟು ಆಗುತ್ತಲ್ಲ, ಅದನ್ನೆಲ್ಲ ನಿಧಾನಕ್ಕೆ ಬಿಡಿಸ್ಕೊಂಡು ಎಲ್ಲ ರವೆಗೂ ಮಿಕ್ಸ್ ಆಗೋ ರೀತಿ ಮಾಡ್ಕೊಳ್ಬೇಕು. ಈಗ ಏನು ಮಾಡಬೇಕು, ನಾವು ಒಂದೊಂದು ಚೂರೇ ನೀರು ಹಾಕ್ಕೊಂಡು ಗಟ್ಟಿಗೆ ಪೂರಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಪೂರಿ ಯಾವ ರೀತಿ ಕಲಿಸ್ತೀರಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಲ್ವ. ಗಟ್ಟಿ ಕಲಿಸ್ಕೋಬೇಕು. ಚಪಾತಿಗಿನ್ನ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಗಟ್ಟಿ ಕಲಿಸ್ಕೊಂತು ಅಂತಂದರೆ ಅದು ಸ್ವಲ್ಪ ಊರುತ್ತಲ್ವಾ, ಊರಿದಾಗ ಆ ಸಾಫ್ಟ್ನೆಸ್ ಅನ್ನೋದು ಬಿಟ್ಕೊಳ್ತಾ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ಎಣ್ಣೆನೂ ಕುಡಿಯಲ್ಲ ಗಟ್ಟಿ ಕಲಿಸ್ಕೊಂಡ್ರೆ, ಅದು ಒಂದು ಪಾಯಿಂಟು. ಈಗ ನೋಡಿ, ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೋಬೇಡಿ ಯಾವತ್ತೂ ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಒಂದು ಚೂರೇ ಕೈ ಒದ್ದೆ ಮಾಡ್ಕೊತಾ ಚೆನ್ನಾಗೆ ಇಸ್ಕಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕೈ ಒದ್ದೆ ಮಾಡ್ಕೊಳ್ತಾ ಒಂದು ಚೂರೇನೆ ನೀರು ಹಾಕೊಂಡು ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ಪ್ರೋಸೆಸ್ ನಾನು ಹೇಗೆ ಮಾಡ್ತಾ ಇದ್ದೀನೋ ಅದನ್ನೇ ನೋಡಿ ಮಾಡ್ಕೊಳ್ಳಿ. ನಿಮಗೆ ಅಜ್ಜಿ ಮಾಡ್ದಂಗೆ ನಿಮಗೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಎಲ್ಲ ಬರೋ ವಿಡಿಯೋಸು ನಾನು ವರಮಹಾಲಕ್ಷ್ಮಿ ಪ್ಲೇಟಿಂಗ್ ಸೀರೀಸೇ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಆಗಬಾರ್ದು ಅಂತಂದರೆ ಹೀಗೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೋಡಿ, ಒಂಚೂರು ಕೈಗೆ ಅಂಟಲ್ಲ, ಯಾಕೆ ಅಂದರೆ ಎಣ್ಣೆ ಹಾಕಿರ್ತೀವಲ್ಲ, ನಮ್ಗೆ ಯಾವುದೇ ರೀತಿ ಕೈಗೆ ಅಂಟಲ್ಲ. ಚೆನ್ನಾಗಿ ಗಟ್ಟಿ ಕಲಸಿ ಆದಮೇಲೆ ಇದೊಂದು ಟಿಪ್ಪು ಫ್ರೆಂಡ್ಸ್, ಒಂದು ಕವರ್ಗಾಗಲಿ ಅಥವಾ ಎಣ್ಣೆ ಕವರ್ಗಾಗಲಿ ಅದನ್ನು ಕವರ್ ಮಾಡಿ 2 ಅವರ್ಸ್ ಬಿಡಬೇಕಾಗತ್ತೆ. ಈಗ ಒಂದು ಜಾರ್ಗೆ 1 ಗ್ಲಾಸ್ ಅಳತೆ ತೊಗೊಂಡು ಹುರಿದಿರೋ ಎಳ್ಳು ತೊಗೋಬೇಕು. ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು. ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಕಳ್ಳೆಪಪ್ಪು ತೊಗೊಂಡಿದ್ದೀನಿ. ಅದನ್ನ ಎರಡೂ ಮಿಕ್ಸಿ ಮಾಡಿಕೊಂಡು ತರ್ತರಿಯಾಗೆ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಒಂದು ಬಾಣಲಿಗೆ ಹಾಕಿ ಇಟ್ಕೋಬೇಕಾಗತ್ತೆ. ಈಗ ಅದೇ ಗ್ಲಾಸಲ್ಲಿ ನಾನು 3/4 ಗ್ಲಾಸ್ ಅಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 1 ಗ್ಲಾಸು ಹಾಕ್ಕೊಳ್ಬೋದಾಗತ್ತೆ. ನಾವು ಸ್ವೀಟ್ ಕಮ್ಮಿ ತಿನ್ನೋದ್ರಿಂದ 3/4 ಗ್ಲಾಸ್ ಹಾಕ್ಕೊಂಡಿದ್ದೀನಿ, ಅದು ಸಾಕಾಗುತ್ತೆ. ಮತ್ತು ಅದೇ ಗ್ಲಾಸಲ್ಲಿ 3/4 ಗ್ಲಾಸ್ ಅಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಳ್ಳು ಮತ್ತು ಕೊಬ್ಬರಿನ ನೀವು ಮನೆಗೆ ಮಾಡ್ಕೊತೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಡೆಯುತ್ತೆ. ಈಗ ಅದನ್ನೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲನೂ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೇನೆ ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ಇದೇನು ಸ್ವಲ್ಪ ಮಿಕ್ಸಿಯಲ್ಲಿ ಗಂಟಾಗಿರುತ್ತಲ್ವ, ಅದನ್ನೆಲ್ಲನೂ ಸ್ವಲ್ಪ ಕೈಯಲ್ಲಿ ಬಿಡಿಸ್ಕೋಬೇಕಾಗತ್ತೆ. ಕೈ ಏನು ಮಾಡ್ತಾ ಇದ್ದೀನಿ ಅದನ್ನೆಲ್ಲ ಬಿಡಿಸ್ಕೋಬೇಕಾಗತ್ತೆ. ಅದನ್ನು ಸೈಡಾಗಿ ಇಟ್ಕೊಳ್ಳಿ. ಈಗ ನಾವೇನು ರವೆ ಕಲಸಿ ಇಟ್ಕೊಂಡಿದ್ದೀವಲ್ಲ, ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕಾಗತ್ತೆ ಅದನ್ನು. ಈಗ ನಾವು ಅದನ್ನು ಒಂದು ಕಲ್ಲು ತೊಗೊಂಡು ಈ ರೀತಿ ಜಜ್ಕೊಳ್ಬೇಕು.
ಯಾಕೆ ಅಂತಂದರೆ ಅದು ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಾಗ ನಮಗೆ ಒತ್ತೋಕ್ಕೂ ಈಸಿ ಆಗುತ್ತೆ ಮತ್ತು ಕ್ರಿಸ್ಪಿ ಚೆನ್ನಾಗಿ ಬರುತ್ತೆ. ನಮಗೆ ಚೆನ್ನಾಗಿ ಬರುತ್ತೆ. ನಾವು ಏನು ಕರ್ಜಿಕಾಯಿ ಮಾಡ್ತೀವಲ್ಲ ಆವಾಗ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಟಿಪ್ಪು ನಾನು ಹೇಳ್ತಾರೋ ಟಿಪ್ಪೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡ್ತು ಅಂದರೆ ನಿಮಗೂ ಅದೇ ರೀತಿ ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ವಿಡಿಯೋ. ಇದನ್ನು ಹೇಗೆ ನಾವು ವರಮಹಾಲಕ್ಷ್ಮಿಗೆ ಕವರ್ ಮಾಡಿ ಇಡೋದು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ. ಈಗ ನೋಡಿ ನಾವು ಈ ರೀತಿ ಚೆನ್ನಾಗೆ ಕುಟ್ಕೋಬೇಕಾಗತ್ತೆ. ನಿಮಗೆ ಕಾಣಿಸ್ತಿದೆಯಾ? ಸಾಫ್ಟ್ ಆಗಬೇಕು. ಆವಾಗ ಈ ರೀತಿ ಕುಟ್ತಾ ಚೆಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆವಾಗ ಸಾಫ್ಟ್ನೆಸ್ ನಿಮಗೆ ಗೊತ್ತಾಗತ್ತೆ ಫಸ್ಟ್ ಹೇಗಿತ್ತು, ಈಗ ನೆಕ್ಸ್ಟ್ ಕುಟ್ಟಿದಾದ್ಮೇಲೆ ಯಾವ ರೀತಿ ಹದ ಬಂದಿದೆ ಅದೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ರೀತಿ ಕುಟ್ಕೊಬೇಕಾಗತ್ತೆ. ನೋಡಿ ಕಾಣಿಸ್ತಿದ್ಯಾ ನಿಮಗೆ? ಎಲ್ಲಿ ದಪ್ಪ ಇರುತ್ತೋ ಅದನ್ನು ಸ್ವಲ್ಪ ಹಿಂದಕ್ಕೆ ತಗೊಂಡು ಮತ್ತೆ ಕುಟ್ಕೋಬೇಕಾಗತ್ತೆ. ಈಗ ಅದನ್ನು 2 ಪಾರ್ಟ್ ಮಾಡಿಕೊಂಡು ಒಂದು ಪಾರ್ಟನ್ನು ಚಪಾತಿ ಒರೆಸ್ದಂಗೆ ಲಟ್ಟಿಸ್ಕೋಬೇಕು. ಇದು ಯಾಕೆ ಮಾಡ್ತೀವಿ? ಇದು ಅಷ್ಟೇ, ನಮಗೆ ಹದ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದು ನಾವಿಟ್ಟು ಏನು ಕಲಿಸ್ಕೊಂಡಿದ್ದೀವಲ್ಲ ಅದು ಚೆನ್ನಾಗೆ ಹದ ಆಗಬೇಕು. ನೋಡಿ ಎಷ್ಟು ಸಾಫ್ಟ್ನೆಸ್ ಬರುತ್ತೆ ಅಂದರೆ ಇದು ರೆವೇಲ್ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಈಸಿ ಮೆಥಡು. ಈ ರೀತಿ ಎಲ್ಲ ನೀವು ಫಾಲೋ ಮಾಡ್ತು ಅಂದರೆ ನಿಮಗೆ ಆರಾಮಾಗಿ ನೀವು ಕಲಿಬೋದು. ನೋಡಿ ಈ ರೀತಿ ಚೆನ್ನಾಗೆ ಚಪಾತಿ ಒರೆಸ್ಕೊಂಡಂಗೆ ಒರೆಸ್ಕೊಬೇಕಾಗತ್ತೆ. ನಿಮಗೆ ಗೊತ್ತಾಗ್ತಿದೆಯಾ? ಈಸಿಯಾಗೆ ಅದು ನಾದ್ದಂಗೆ ಆಗುತ್ತಲ್ವಾ, ಅದಕ್ಕೋಸ್ಕರ ಈ ಪ್ರೋಸೆಸ್ಸಲ್ಲಿ ಮಾಡ್ತಾ ಇರೋದು. ಸ್ವಲ್ಪ ನಿಮಗೆ ಇಸ್ಕದ ಕಷ್ಟ ಆಯಿತು ಅಂತ ಏನಾದರೂ ಇತ್ತು ಅಂತಂದರೆ ಕಲ್ಲ ಕುಟ್ಕೊಂಡು ಮತ್ತೆ ಈ ರೀತಿ ಚಪಾತಿ ಒರೆಸ್ದಂಗೆ ಒರೆಸ್ಕೊಂಡ್ರೆ ನಾದಿರೋ ಥರನೇ ಅದು ಬರುತ್ತೆ. ಅದಕ್ಕೋಸ್ಕರ ಈ ಪ್ರೋಸೆಸ್ಸಲ್ಲಿ ನಿಮಗೆ ಈಸಿ ಆಗಲಿ ಅನ್ನತ್ತ ತೋರಿಸ್ತಾ ಇದ್ದೀನಿ ನಾನು. ಮತ್ತು ಚಪಾತಿನ ಅದನ್ನೇನು ಲಟ್ಟಿಸ್ಕೊಂಡಿದ್ದೀವಿ ಅದನ್ನು ಮೇಲೆತ್ಕೊಂಡ್ಬಿಟ್ಟು ದಪ್ಪ ಇರೋ ಕಡೆ ಒರೆಸ್ಕೋಬೇಕಾಗತ್ತೆ. ಇದು ಈ ರೀತಿ ಅಗಲ ಮಾಡಿ ಆದಮೇಲೆ ಈ ರೀತಿ ರೌಂಡ್ ಮಾಡ್ಕೊಳ್ಬೇಕು. ನಾವು ಚಪಾತಿ ರೋಲ್ ಹೇಗೆ ಮಾಡ್ತೀವಿ ಆ ರೀತಿ ರೋಲ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಿಮಗೆ ಇದನ್ನು ಯಾವ ಸೈಜಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ದಪ್ಪ, ಸಣ್ಣ, ದೊಡ್ಡದು, ಚಿಕ್ಕದು ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಬೋದು. ನಾನು ಇಲ್ಲಿ ಮೀಡಿಯಮ್ ಸೈಜ್ ತೋರಿಸ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತಂದರೆ, ನಾವು ಜಾಮೂನ್ ಮಾಡ್ಕೊಳ್ತೀವಲ್ಲ, ಫಸ್ಟು ಉಂಡೆಗಳು ಮಾಡ್ತೀವಲ್ಲ ಜಾಮೂನ್ಗೆ, ಆ ಸೈಜ್ಗಿನ್ನ ಇನ್ನೊಂದು ಚೂರು ದೊಡ್ಡದು ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಆ ರೀತಿ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈಗ ಮಣೆಗೆ ಒಂಚೂರು ಎಣ್ಣೆ ಸವರ್ಕೊಂಡು, ಯಾವುದೇ ರೀತಿ ನೀರು ತುಪ್ಪ ಬಳಸಬೇಡಿ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ತುಪ್ಪ ಬಳಸಬೇಡಿ, ಇದಕ್ಕೆ ಎಣ್ಣೆ ಬಳಸಿದ್ರೆ ಒಳ್ಳೆಯದು. ಈಗ ಚೆನ್ನಾಗೆ ಒರೆಸ್ಕೊಳ್ಬೇಕಾಗತ್ತೆ. ಜಾಸ್ತಿ ತೆಳ್ಳಗೂ ಒತ್ಕೋಬೇಡಿ, ಜಾಸ್ತಿ ದಪ್ಪನೂ ಒತ್ಕೊಳ್ಬೇಡಿ. ಮೀಡಿಯಮ್ ಸೈಜ್. ನಮ್ಗೆ ಕಾಣಿಸ್ತಿದೆಯಾ ನಿಮಗೆ? ಪೂರಿಗೆ ದಪ್ಪ ಒಸಿತೀವಿ, ಚಪಾತಿಗೆ ತೆಳ್ಳಗೆ ಒಸ್ತೀವಿ, ಅದಕ್ಕಿಂತ ಮಧ್ಯದಾಗಿರಬೇಕು. ನಾನು ಹೇಳ್ತಾರದು ನಿಮ್ಗೆ ಅರ್ಥ ಆಗ್ತಿದೆ ಅನಿಸುತ್ತೆ. ಈಗ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಈ ರೀತಿ ಒರೆಸ್ಕೊಳ್ಬೇಕಾಗತ್ತೆ. ಒರೆಸ್ದು ಆದಮೇಲೆ ನೋಡಿ ಈ ರೀತಿ ಒರೆಸ್ಕೊಳ್ಬೇಕಾಗತ್ತೆ. ಸೈಜ್ ನಿಮಗೆ ನೋಡಿಕೊಂಡು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಈಗ ಒಂದು ಸ್ಪೂನಲ್ಲಿ ಈ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನಾವೇನು ಸೂಸ್ಲು ಮಾಡ್ಕೊಂಡಿದ್ದೀವಲ್ಲ ಕಳ್ಳೆಪಪ್ಪು ಎಳ್ಳಿಂದು, ಅದನ್ನು 1-1.5 ಸ್ಪೂನ್ ಆಗಷ್ಟು, ನಾನು ಮೀಡಿಯಮ್ ಸೈಜ್ ಹೇಳಿರೋದ್ರಿಂದ 1.5 ಸ್ಪೂನಷ್ಟು ಹಿಡಿಯುತ್ತೆ. ಜಾಸ್ತಿ ಒಳಗಿದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್. ಈ ರೀತಿ ಒಳಗೆ ಪ್ರೆಸ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಿಂದ ನೋಡಿ ಈ 2 ಎಡ್ಜಸ್ಸನ್ನ ಪ್ರೆಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರಾಗಲಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸೋ ಅವಶ್ಯಕತೆ ಇಲ್ಲ. ನಮಗೆ ಫಿಲ್ಲಿಂಗ್ ಒಳಗಡೆ ಚೆನ್ನಾಗಿ ತುಂಬಿದ್ದಾದ್ಮೇಲೆ ಕೈಯಲ್ಲೇನೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಜಾಸ್ತಿ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಅಂಟ್ಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಪ್ರೆಸ್ ಮಾಡಿ ಆದಮೇಲೆ ನೋಡಿ ಈ ರೀತಿ ಮುರುವಿಕ್ಕೋಬೇಕು. ಮುರುವಂದರೆ ಏನು? ನಾವೆಲ್ಲ ಕಡಬ್ಗೆಲ್ಲ ಮುರುವಿಕ್ತೀವಲ್ಲ ಆ ಥರ ಈ ರೀತಿ ನಾವು ತೋರಿಸಿರೋ ಥರ ಮುರುವಿಕ್ಕೊಂಡ್ರೆ ಇದು ಆಲ್ರೆಡಿ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಈ ರೀತಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆರಾಮಾಗಿ ಬಿಗಿನರ್ಸು ಕಲಿಬೋದು, ಆರಾಮಾಗಿ ಮಾಡ್ಕೋಬೋದು. ಮುರುವಿಕಾಗಿ ಬರಲ್ಲ ಅಂತ ಇನ್ ಕೇಸ್ ನಿಮ್ಗೇನಾದರೂ ಅನಿಸಿದ್ರೆ ಅದು ಟ್ರೈ ಮಾಡ್ತಾ ಇರಿ, ಬರುತ್ತೆ. ಹಂಗೂ ಆಗಲ್ಲ ಅಂತಂದರೆ ಪ್ರೆಸ್ಸು ನೀವು ಮಾಡ್ಕೊಳ್ಬೋದು. ಈ ಕಡಬದೆಲ್ಲ ಪ್ರೆಸ್ಗಳು ಬರುತ್ತಲ್ಲ ಅದು ಬೇಕಾದ್ರೆ ನೀವು ಮಾಡ್ಕೊಳ್ಬೋದು. ಇದು ಈಸಿ ಮೆಥಡ್, ನಾನು ತೋರಿಸ್ತಾ ಇರೋದು ಈಸಿ ಮೆಥಡು, ನೀವು ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಂಡಲ್ಲಿ ಈ ರೀತಿ ಸುತ್ತಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ಒಳಗಡೆನೂ ಅಷ್ಟೇ ಫಿಲ್ಲಿಂಗು ಸ್ವಲ್ಪ ತುಂಬ ಇಡಿ.
ಎಣ್ಣೆಗೆ ಹಾಕಿದ್ಮೇಲೆ ಅದು ಬೆಲ್ಲ ಕರಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ತುಂಬ ಇಟ್ರೇನೆ ಒಳಗಡೆ ಫಿಲ್ಲಿಂಗ್ ಚೆನ್ನಾಗಿರೋದು. ಇಲ್ಲಾಂದ್ರೆ ಬರೀ ರೆವೆ ಸಿಗ್ತಾ ಇರುತ್ತೆ ಕ್ರಂಚಿ ಆಗಷ್ಟೇ, ಒಳಗಡೆ ಫಿಲ್ಲಿಂಗ್ ಏನೂ ಇರಲ್ಲ. ಇದನ್ನ ಒಂದು ಬಟ್ಟೆ ಮೇಲೆ ಮುಚ್ಚಿಡ್ಬೇಕು, ಯಾಕೆಂದ್ರೆ ಒಣಗಬಾರ್ದು ಅದಕ್ಕೋಸ್ಕರ ಮುಚ್ಚಿಡ್ಬೇಕಾಗತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಡಬೇಕಾಗತ್ತೆ. ಎಣ್ಣೆ ಕಾದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ, ಮೀಡಿಯಮಿನ ಕಮ್ಮಿ ಫ್ಲೇಮ್, ಆ ಫ್ಲೇಮಲ್ಲಿ ಇಟ್ಕೊಂಡು, ಜಾಸ್ತಿ ಫ್ಲೇಮ್ ಯಾವತ್ತೂ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮಲ್ಲಿ ಪೇಷನ್ಸಿಂದ ಒಂದೊಂದೇ ಕಾದಿದ್ದಾದ್ಮೇಲೆ ಬಿಡಬೇಕಾಗತ್ತೆ. ಅದನ್ನು ಒಂದು 30 ಸೆಕೆಂಡ್ಸ್ ಹಾಗೆ ಬಿಟ್ಟು ಒಂದೊಂದನ್ನೇ ಉಲ್ಟಾ ಮಾಡಬೇಕಾಗತ್ತೆ. ಇವಾಗ ಏನು ಗೊತ್ತಾ, ಒಳಗಡೆ ಫಿಲ್ಲಿಂಗ್ ನಾವೇನಾದರೂ ಕಮ್ಮಿ ಹಾಕಿದ್ರೆ ಒಂದು ಸೈಡ್ ಮಾತ್ರ ಬೇಯುತ್ತೆ, ಇನ್ನೊಂದು ಸೈಡ್ ತಿರ್ಕೊಳ್ಳೋದೇ ಇಲ್ಲ, ಅದು ಉಲ್ಟಾ ಹೊಡಿತಾನೇ ಇರುತ್ತೆ ಕಮ್ಮಿ ಒಳಗಡೆ ಏನಾದರೂ ಇತ್ತು ಅಂದರೆ. ಈಗೇನಿದೆ ನಾವು ಫುಲ್ ಫಿಲ್ಲಿಂಗ್ ಮಾಡಿರೋದ್ರಿಂದ ಅದು ಚೆನ್ನಾಗೆ ಎರಡು ಸೈಡೂ ಚೆನ್ನಾಗಿ ಬೇಯುತ್ತೆ. ನಾವು ತಿರುಗಿಸ್ದಾಗೂ ಹಿಂದೆಗಡೆ ತಿರ್ಕೊಳ್ಳುತ್ತೆ. ಇಲ್ಲಾಂದರೆ ನಾವು ಕಮ್ಮಿ ಫಿಲ್ಲಿಂಗ್ ಮಾಡಿತ್ತು ಅಂದರೆ ಹಿಂದೆಗಡೆ ತಿರ್ಕೊಳ್ಳೋದೇ ಇಲ್ಲ, ಅದು ಉಲ್ಟಾ ಆಗ್ತಾನೇ ಇರುತ್ತೆ, ಇನ್ನೊಂದು ಸೈಡ್ ಬೇಯೋದೇ ಇಲ್ಲ, ಆ ರೀತಿ ಆಗುತ್ತೆ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಫ್ಲಿಪ್ ಮಾಡ್ತಾನೆ ಇರಬೇಕು. ಒಂದು ಸೈಡ್ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ತಾ ನಿಧಾನಕ್ಕೆ ಮಾಡಿ ಪೇಷನ್ಸಿಂದ ಮಾಡಬೇಕಾಗತ್ತೆ. ಯಾವುದೇ ಆಗಲಿ ಪೇಷನ್ಸಿಂದ ಮಾಡಿದ್ರೇ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು, ಟೇಸ್ಟು ಚೆನ್ನಾಗಿ ಬರೋದು. ಇಲ್ಲಾಂದರೆ ಓಡ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಧಾನಕ್ಕೆ ಫ್ಲಿಪ್ ಮಾಡ್ಕೊಳ್ಳಿ, ಅದನ್ನು ಅಂದರೆ ತಿರುಗಿಸ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗೆ ಬೇಯಿಸ್ಕೊಳ್ಬೇಕು, ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬರ್ತಾ ಈ ರೀತಿ ಆಗ್ತಾ ಇರುತ್ತೆ. ಇಷ್ಟೇ ಆಗಿದೆ ಅಂತ ತೆಗಿಬೇಡಿ, ಇನ್ನೊಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೋಡಿ ಈ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ, ಇನ್ನೊಂಚೂರು ಬರುತ್ತೆ, ಅಲ್ಲಿವರೆಗೂ ಬೇಯಬೇಕು. ಒಳಗಡೆ ಎಲ್ಲ ಅದು ಪಾಕ ಚೆನ್ನಾಗಿ ಬಿಟ್ಕೊಳ್ಬೇಕು, ಮತ್ತು ಆ ರೆವೆನೂ ಚೆನ್ನಾಗಿ ಬೇಯಬೇಕಾಗತ್ತೆ. ಕ್ರಿಸ್ಪ್ ಆಗಬೇಕಲ್ಲ ನಮಗೆ, ಇವಾಗೆ ತೆಗೆದುಬಿಟ್ರೆ ಅದು ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಳ್ಳಿ. ನೊರೆ ಎಲ್ಲ ಫುಲ್ ನಿಲ್ಲುತ್ತೆ, ಅಲ್ಲಿವರೆಗೂ ಹಂಗೆ ಬಿಡಬೇಕಾಗತ್ತೆ. ನಿಮ್ಗೆ ಹಂಗೂ ಗೊತ್ತಾಗಿಲ್ಲ ಅಂತಂದರೆ ನೋಡಿ, ಇದೀಗ ಕಂಪ್ಲೀಟಾಗಿ ಆಗಿದೆ. ನಿಮ್ಗೆ ಕಲರ್ ಗೊತ್ತಾಗ್ತಾ ಇರ್ಬೋದು ನೋಡಿ, ಯಾವಾಗ ಹೇಗಿತ್ತು ಹೀಗೆ ಹೇಗಿದೆ ಅಂತ. ಇದು ಈಗ ತೆಗಿಬೇಕಾಗತ್ತೆ ಎಣ್ಣೆಯಿಂದ. ನಿಧಾನಕ್ಕೆ ತೆಕ್ಕೊಳ್ಳಿ. ಅದನ್ನು ಒಂದು ತೂತುಗಳು ಬಟ್ಲಾಗಲಿ ಯಾವುದಕ್ಕನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇದು ಆಲ್ರೆಡಿ ರೆಡಿ ಆಗಿದೆ. ಈಗ ಇದನ್ನು ಹೇಗೆ ಪ್ಯಾಕ್ ಮಾಡ್ಕೊಳ್ಳೋದು ಅಂತಂದರೆ, ನೀವು ಪ್ರೆಸ್ಸಿಂಗ್ ಕವರ್ ಬರುತ್ತಲ್ಲ, ಅದಕ್ಕೂ ಬೇಕಾದ್ರೆ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಫಾಲ್ ಕವರ್ಗಳಲ್ಲಿ, ಸ್ಯಾರಿಗೆ ಫಾಲ್ ತರ್ತಿರಲ್ಲ, ಅದಕ್ಕೆ ಕವರ್ ಬಂದಿರುತ್ತೆ, ಅದನ್ನ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ಇದನ್ನ ಅದ್ರೊಳಗೆ ಫಿಲ್ ಮಾಡಿಬಿಟ್ಟು ಒಂದು 5 ದೇವ್ರಿಗಂದ್ರೆ 5 ಇಡೋದು, ಅದಕ್ಕಿಂತ ಬೇಕಾದ್ರೆ 9 ಬೇಕಾದ್ರೂ ಇಡ್ಬೋದು. ಅದನ್ನ ಒಂದು ಪಿನ್ ಮಾಡಿಬಿಟ್ಟು, ಸ್ಟೆಪ್ಲರ್ ಪಿನ್ ಬರುತ್ತಲ್ಲ, ಅದನ್ನ ಪಿನ್ ಮಾಡಿಬಿಟ್ಟು ದೇವ್ರಿಗಿಟ್ಟು ಅಂದರೆ ನಿಮಗೆ ಮೆತ್ತಗಾಗಲ್ಲ, ಇದು ಕ್ರಿಸ್ಪಿಯಾಗಿ ಆಗಿರುತ್ತೆ. ಇದೇ ರೀತಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋಸ್ ಎಲ್ಲಾನು ಸ್ವೀಟ್ ರೆಸಿಪೀಸೇ ಬರ್ತಾ ಇರುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರನೇ. ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.